ಸಂಭೋಗದ ನಂತರ ಗಂಡಸರಿಂದ ಮಹಿಳೆಯರು ಏನು ಬಯಸುತ್ತಾರೆ? ತಿಳಿಯಲೇಬೇಕಾದ 10 ವಿಷಯಗಳು. ನಮಸ್ಕಾರ ಸ್ನೇಹಿತರೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ದೈಹಿಕ ಹತ್ತರಿಕೆ ಮಾತ್ರವಲ್ಲ, ಪ್ರೀತಿ, ಕಾಳಜಿ, ನಂಬಿಕೆ ಮತ್ತು ಭಾವನಾತ್ಮಕ ಸಂಪರ್ಕವು ಬಹಳ ಮುಖ್ಯ. ಸಂಭೋಗದ ನಂತರ ಕೆಲವು ಪುರುಷರು ತಕ್ಷಣ ಮೊಬೈಲ್ ನೋಡುವುದು, ಬೇರೆ ಕೆಲಸದಲ್ಲಿ ತೊಡಗುವುದು ಅಥವಾ ನಿದ್ರೆಗೆ ಹೋಗುವುದು ಸಾಮಾನ್ಯವಾಗಿರಬಹುದು. ಆದರೆ ಅನೇಕ ಮಹಿಳೆಯರು ಆ ಸಮಯದಲ್ಲಿ ತಮ್ಮ ಸಂಗಾತಿಯಿಂದ ಸ್ವಲ್ಪ ಪ್ರೀತಿ, ಕಾಳಜಿ ಮತ್ತು ಹತ್ತರಿಕೆಯನ್ನು ಬಯಸುತ್ತಾರೆ. ಹಾಗಾದರೆ ಸಂಭೋಗದ ನಂತರ ಮಹಿಳೆಯರು ಗಂಡಸರಿಂದ ಏನು ನಿರೀಕ್ಷಿಸುತ್ತಾರೆ? ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. 1. ಪ್ರೀತಿಯಿಂದ ಹತ್ತಿರ ಇರಬೇಕು. ಸಂಭೋಗದ ನಂತರ ಮಹಿಳೆಯರು ತಮ್ಮ ಸಂಗಾತಿ ತಕ್ಷಣ ದೂರವಾಗದೆ ಸ್ವಲ್ಪ ಸಮಯ ತಮ್ಮ ಹತ್ತಿರ ಇರಬೇಕೆಂದು ಬಯಸಬಹುದು. ಕೈ ಹಿಡಿಯುವುದು, ಪ್ರೀತಿಯಿಂದ ಅಪ್ಪಿಕೊಳ್ಳುವುದು ಅಥವಾ ಹತ್ತಿರ ಕುಳಿತು ಮಾತನಾಡುವುದು ಅವರಿಗೆ ಭದ್ರತೆ ಮತ್ತು ಆತ್ಮೀಯತೆಯ ಭಾವನೆ ಮೂಡಬಹುದು. 2. ಪ್ರೀತಿಯ ಮಾತುಗಳನ್ನು ಕೇಳಲು ಇಷ್ಟಪಡಬಹುದು. ನಿನ್ನ ಜೊತೆ ಇದ್ದಾಗ ನನಗೆ ತುಂಬಾ ಸಂತೋಷವಾಗುತ್ತದೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನೀನು ನನಗೆ ಬಹಳ ಮುಖ್ಯ ಎಂಬ ಈ ರೀತಿಯ ಸರಳ ಪ್ರೀತಿಯ ಮಾತುಗಳು ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಕೆಲವೊಮ್ಮೆ ದೊಡ್ಡ ಉಡುಗೊರೆಗಿಂತ ಪ್ರೀತಿಯಿಂದ ಹೇಳುವ ಒಂದೇ ಮಾತು, ಇಂತಹ ಮಾತುಗಳು ಹೆಚ್ಚು ಸಂತೋಷ ನೀಡುತ್ತದೆ. 3. ಅವರ ಭಾವನೆಗಳನ್ನು ಕೇಳಬೇಕು. ಪ್ರತಿಯೊಬ್ಬ ಮಹಿಳೆಯ ಅನುಭವ ಮತ್ತು ಇಷ್ಟ ವಿಭಿನ್ನವಾಗಿರುತ್ತದೆ. ನಿನಗೆ ಆರಾಮವಾಗಿದೆಯಾ? ನಿನಗೆ ಏನಾದರೂ ತೊಂದರೆಯಾಯಿತಾ? ನಿನಗೆ ಹೇಗನಿಸಿತು ಎಂದು ಪ್ರೀತಿಯಿಂದ ಕೇಳುವುದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 4. ತಕ್ಷಣ ಮೊಬೈಲ್ನಲ್ಲಿ ತೊಡಗಬಾರದು. ಸಂಭೋಗದ ನಂತರ ತಕ್ಷಣ ಮೊಬೈಲ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾ ನೋಡುವುದು ಅಥವಾ ಕರೆಗಳಲ್ಲಿ ತೊಡಗುವುದು ಕೆಲವರಿಗೆ ನಿರ್ಲಕ್ಷ್ಯದ ಭಾವನೆ ಮೂಡಬಹುದು. ಸ್ವಲ್ಪ ಸಮಯ ಸಂಗಾತಿಗೆ ಮೀಸಲಿಡುವುದು ಸಂಬಂಧದಲ್ಲಿ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. 5. ಕಾಳಜಿ ಮತ್ತು ಆರಾಮ. ಮಹಿಳೆಗೆ ನೀರು ಬೇಕೆ, ವಿಶ್ರಾಂತಿ ಬೇಕೆ ಅಥವಾ ಯಾವುದಾದರೂ ಅಸೌಕರ್ಯ ಇದೆಯೇ ಎಂದು ಕೇಳುವುದು ಕಾಳಜಿಯ ಸಂಕೇತವಾಗಿದೆ. ಸಣ್ಣ ಸಣ್ಣ ಗಮನವು ಪ್ರೀತಿಯ ದೊಡ್ಡ ಅಭಿವ್ಯಕ್ತಿಯಾಗಬಹುದು. 6. ಗೌರವದಿಂದ ವರ್ತಿಸಬೇಕು. ಸಂಭೋಗದ ನಂತರವೂ ಮಹಿಳೆಯನ್ನು ಗೌರವದಿಂದ ನಡೆಸಿಕೊಳ್ಳುವುದು ಅತ್ಯಂತ ಮುಖ್ಯ. ಅವರ ದೇಹ, ಭಾವನೆ ಅಥವಾ ಪ್ರತಿಕ್ರಿಯೆಗಳ ಬಗ್ಗೆ ಹಾಸ್ಯ ಮಾಡುವುದು ಅಥವಾ ಟೀಕಿಸುವುದು ಸಂಬಂಧಕ್ಕೆ ನೋವುಂಟು ಮಾಡಬಹುದು. ಪ್ರೀತಿಯ ಜೊತೆಗೆ ಗೌರವ ಇದ್ದಾಗ ಮಾತ್ರ ಸಂಬಂಧದಲ್ಲಿ ನಂಬಿಕೆ ಗಟ್ಟಿಯಾಗುತ್ತದೆ. 7. ತಕ್ಷಣ ದೂರವಾಗಬಾರದು. ಕೆಲವರಿಗೆ ಸಂಭೋಗದ ನಂತರ ಸ್ವಲ್ಪ ಸಮಯ ಒಟ್ಟಿಗೆ ಇರಲು ಇಷ್ಟವಾಗಬಹುದು. ಮಾತನಾಡುವುದು, ಕೈ ಹಿಡಿದುಕೊಳ್ಳುವುದು ಅಥವಾ ಶಾಂತವಾಗಿ ಹತ್ತಿರ ಇರುವುದು ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸಬಹುದು. 8. ಸ್ವಚ್ಛತೆ ಮತ್ತು ಆರಾಮದ ಬಗ್ಗೆ ಗಮನ. ಸಂಭೋಗದ ನಂತರ ವೈಯಕ್ತಿಕ ಸ್ವಚ್ಛತೆ ಮತ್ತು ಆರಾಮಕ್ಕೂ ಮಹತ್ವ ನೀಡಬೇಕು. ಒಬ್ಬರ ಅಗತ್ಯವನ್ನು ಮತ್ತೊಬ್ಬರು ಗೌರವಿಸುವುದು ಆರೋಗ್ಯಕರ ದಾಂಪತ್ಯ ಜೀವನದ ಭಾಗವಾಗಿದೆ. 9. ಪ್ರೀತಿ ಕೇವಲ ಆ ಸಮಯಕ್ಕೆ ಸೀಮಿತವಾಗಬಾರದು. ಮಹಿಳೆಯರು ಅನೇಕ ಬಾರಿ ಪ್ರೀತಿಯನ್ನು ಕೇವಲ ದೈಹಿಕ ಹತ್ತರಿಕೆಯಲ್ಲಿ ಮಾತ್ರವಲ್ಲದೆ ದಿನನಿತ್ಯದ ವರ್ತನೆಯಲ್ಲೂ ಕೂಡ ಕಾಣಲು ಬಯಸುತ್ತಾರೆ. ಮನೆಯ ಕೆಲಸದಲ್ಲಿ ಸಹಾಯ ಮಾಡುವುದು, ಅವರ ಮಾತು ಕೇಳುವುದು, ಕಷ್ಟದ ಸಮಯದಲ್ಲಿ ಬೆಂಬಲ ನೀಡುವುದು ಇವುಗಳು ಪ್ರೀತಿಯ ರೂಪಗಳೇ. 10. ಪರಸ್ಪರ ಒಪ್ಪಿಗೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯ. ಪ್ರತಿಯೊಬ್ಬರ ಇಷ್ಟ, ಭಾವನೆ ಮತ್ತು ಆರಾಮ ವಿಭಿನ್ನವಾಗಿರುತ್ತವೆ. ಆದ್ದರಿಂದ ಊಹೆ ಮಾಡುವುದಕ್ಕಿಂತ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ ಅವರ ಅಗತ್ಯಗಳನ್ನು ತಿಳಿದುಕೊಳ್ಳುವುದು ಉತ್ತಮ. ಪರಸ್ಪರ ಒಪ್ಪಿಗೆ, ಗೌರವ ಮತ್ತು ನಂಬಿಕೆ ಇದ್ದಾಗ ದಾಂಪತ್ಯ ಸಂಬಂಧ ಇನ್ನಷ್ಟು ಸುಂದರವಾಗುತ್ತದೆ. ಸ್ನೇಹಿತರೆ, ಸಂಭೋಗದ ನಂತರ ಮಹಿಳೆಯರು ಯಾವಾಗಲೂ ದೊಡ್ಡ ಉಡುಗೊರೆ ಅಥವಾ ವಿಶೇಷವಾದದ್ದನ್ನೇ ಬಯಸುತ್ತಾರೆ ಎಂದುಕೊಳ್ಳಬೇಡಿ. ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಬೇಕಾಗಿರುವುದು
ಸ್ವಲ್ಪ ಸಮಯ, ಪ್ರೀತಿಯ ಮಾತು, ಕಾಳಜಿಯ ಸ್ಪರ್ಶ, ಗೌರವ ಮತ್ತು ಭಾವನಾತ್ಮಕ ಹತ್ತಿರಿಕೆ. ಗಂಡ ಹೆಂಡತಿಯ ಸಂಬಂಧದಲ್ಲಿ ನಾನುಗಿಂತ ನಾವು ಮುಖ್ಯವಾದಾಗ ಪ್ರೀತಿ ಮತ್ತು ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ಇಂತಹ ಉಪಯುಕ್ತ ದಾಂಪತ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.